ಗ್ರಾಮೀಣ ಹೋಮ್ ಫುಡ್ಸ್ ಪಾವಗಡ ಪಟ್ಟಣದ ಬಳ್ಳಾರಿ ರಸ್ತೆ ಮಾರ್ಗದ ಸುದರ್ಶನ್ ಕ್ಲಾಸ್ ಸೆಂಟರ್ ಪಕ್ಕ ಉಪ್ಪಿನಕಾಯಿ ಚಟ್ನಿ ಪುಡಿ ಮನೆಗೆ ಬೇಕಾದ ತಿಂಡಿ ತಿನಿಸುಗಳು ಬಹು ಮುಖ್ಯವಾಗಿ ಆಂಧ್ರದಲ್ಲಿ ಮಾತ್ರ ಸಿಗುವ ಪೂತೈಕೆಗಳು ಮಾರಾಟ ಮಾಡಲಾಗುತ್ತದೆ. ಬನ್ನಿ, ಹಿಂದೆ ಭೇಟಿ ನೀಡಿ ಅತ್ಯಂತ ಕಡಿಮೆ ದರದಲ್ಲಿ ಎಲ್ಲ ತಿಂಡಿ ತಿನಿಸುಗಳು ದೊರೆಯುತ್ತವೆ. ಅಬ್ಬಬ್ಬಾ, ಮೈ ಸೊಮ್ಮೆನಿಸುವ ಈ ಒಂದು ದೃಶ್ಯವನ್ನು ನೋಡಿದರೆ ಎಂಥವ್ರಿಗೂ ಸಹ ಭಯಭೀತರಾಗುತ್ತಾರೆ. ಕಳೆದ 3 ವರ್ಷಗಳ ಹಿಂದೆ ಪಾವಗಡ ತಾಲೂಕಿನ ತಿಮ್ಮಮ್ಮನಹಳ್ಳಿ ಗ್ರಾಮದಲ್ಲಿ ದಾರಿ ವಿಚಾರವಾಗಿ ವ್ಯಕ್ತಿಯೊಬ್ಬ ಸೈಜು ಗಲ್ಲನ್ನು ತೆಗೆದುಕೊಂಡು ಮಹಿಳೆಯ ಮೇಲೆ ಎಸೆಯುವ ದೃಶ್ಯ. ಈ ದೃಶ್ಯ ಅಂದು ರಾಜ್ಯ ಮಟ್ಟದ ಎಲ್ಲ ಟಿವಿಗಳಲ್ಲಿ ಪ್ರಸಾರವಾಗಿತ್ತು. 3 ವರ್ಷ ಹಿಂದೆ ನಡೆದ ಈ ಒಂದು ದೃಶ್ಯವನ್ನು ಮತ್ತೆ ಯಾಕೆ ನೀವು ಬಿತ್ತರಿಸ್ತಾ ಇದ್ದೀರಂತ ಅನ್ನೋ ಪ್ರಶ್ನೆ ನಿಮಗೆ ಕಾಡ್ತಾ ಇದೆ. ಹೌದು, ಕಳೆದ 3 ವರ್ಷಗಳ ಹಿಂದ ಈ ಒಂದು ದಾರಿ ವಿಚಾರವಾಗಿ ಗ್ರಾಮಸ್ಥರಿಗೂ ಮತ್ತು ಈ ಒಂದು ಜಮೀನಿನ ಮಾಲೀಕ ಸುಬ್ರಾಯಪ್ಪರವರ ನಡುವೆ ವಾದ ವಿವಾದ ಜಗಳ ನಡೀತಾನೇ ಇದೆ. ಈಗ ಇದೇ ಸುಬ್ರಾಯಪ್ಪ ತನ್ನ ಜಮೀನಿಗೆ ಹೋಗಲು ದಾರಿಯನ್ನು ಬಿಡದೆ ಬೇಲಿಯನ್ನು ಹಾಕಿದ್ದು, ಇದರಿಂದ ನಮ್ಮ ಬೆಳೆಗಳು ಒಣಗುತ್ತಿವೆ ಎಂದು ಆಗ್ರಹಿಸಿ ಗುರುವಾರ ತಿಮ್ಮಮ್ಮನಹಳ್ಳಿ ಗ್ರಾಮದ ಮುಖ್ಯ ರಸ್ತೆಗೆ ಬೇಲಿಯನ್ನು ಹಾಕಿ ವಿಷದ ಬಾಟಲ್ಗಳೊಂದಿಗೆ ಅವರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಏನು ವಿಚಾರ? ದಾರಿ ಅಡ್ಡ ಹಾಕ್ತಾರೆ ಅವರೆಲ್ಲನೂ. 3 ವರ್ಷ ಆಯ್ತು ಅಲ್ಲಿ ನಾವು ಓಡಾಡೋಕ್ಕಾಗ್ತಾ ಇಲ್ಲ. ಎಲ್ಲರೂ ಹೋದ್ರೆ ಅಂತ ಜಗಳ ಇಟ್ಕೊಂಡಾರು. ಅಲ್ಲಿ ಫಂಟ್ ಅಲ್ಲೇ ಇಕ್ಕಿದ್ದು ನಾವು ಅಲ್ಲೆಲ್ಲೂ ತೋಟಲ್ಲಿ. ನಿಮ್ಮ ಜಮೀನಿಗೆ ರಸ್ತೆ ಸಾರ್ವಜನಿಕರೆಲ್ಲ ಜಮೀನಿಗೆ ಎಷ್ಟು ಅಲ್ಲಿ ಸರ್ವೆ ನಂಬರ್ಗಳು ಆಗ್ತವೆ? 300 ಎಕರೆ 400 ಎಕರೆ 7 ಎಕರೆ ಆಯ್ತಾ ಎಲ್ಲನೂ. ಎಲ್ಲರಿಗೆ ಪ್ರಾಬ್ಲಮ್. ನಮಗೆ ಇರೋದು ಒಂದೇ ದಾರಿಯಲ್ಲಿ. ನಕಾಶೆ ದಾರಿ ಇಲ್ವಾ? ದಾರಿ ಇದೆ, ಅವ್ರು ಬಿಡ್ತಾ ಇಲ್ಲ. ನಕಾಶೆ ದಾರಿ ತಡೆಯಂಗಿಲ್ವಲ್ಲ? ಇಲ್ಲ, ಅವ್ರು ಬಿಡ್ತಾ ಇಲ್ಲ. ಅದನ್ನು ಎಲ್ಲರೂ ಬಂದರು, ಇನ್ಸ್ಪೆಕ್ಟರ್ ಅವ್ರು ಬರ್ತಾರೆ, ಸರ್ವೇಯರ್ ಬರ್ತಾರೆ, ಎಲ್ಲರೂ ಬರ್ತಾರೆ, ಸುಮ್ಮನೆ ಹೋಗ್ತಾರೆ ಬರ್ತಾರೆ ಅಷ್ಟೇ. ನಾನು 3 ವರ್ಷ ಆಯ್ತು ಇವಾಗ. ಯಾರಿಗೆ ಅಡ್ಡಿಪಡಿಸ್ತಾರೆ? ಯಾರು? ಸುಬ್ಬನ್ ಅಂತಾನೆ, ಸುಬ್ರಾಯಪ್ಪ. ನಮ್ಮದು ತಿಮ್ಮಮ್ಮನಹಳ್ಳಿ ಗ್ರಾಮ. ಇದೇ ಊರಲ್ಲಿ ನಾನು ರೈತ. ನಮ್ಮ ಒಳಕ್ಕೆ ಹೋಗೋ ದಾರಿ ಅಡ್ಡ ಹಾಕಿರ್ತಾರೆ. ಇದು ಸುಬ್ರಾಯಪ್ಪ ಅಂತ ರೈತ. ಸುಮಾರು ಅದು 2-2.5 ವರ್ಷದಿಂದನೂ ಏನೋ ಒಂದು ಸಮಸ್ಯೆ ಮಾಡ್ತಾನೆ ಇದ್ದಾರೆ. ನಮ್ಮ ಬೆಳೆಗಳಿಗೆ ಇವಾಗ ನೈಟಲ್ಲಿ ಕಾವಲಿ ಹೋಗ್ಬೇಕು. ನಮ್ಮ ತಾತಂದಿರಿಗೂ ಆವಾಗಲಿಂದನೂ ಅದು ದಾರಿ ಐತೆ. ಇವಾಗ ಯಾವುದು ಕಾರಣಕ್ಕೆ ಮುಗಿಸ್ತಾರೋ ಗೊತ್ತಿಲ್ಲ. ಅವ್ರದ್ದು ಎಷ್ಟು ಎಕರೆ ಇದೆಪ್ಪ ಜಮೀನು ಅವ್ರದ್ದು, ಸುಬ್ರಾಯಪ್ಪರದು? ಅದು ಸರ್ವೆ ನಮ್ಮ ಎಲ್ಲ ತೋರಿಸಿದ್ವಿ, ಆದರೂ ಯಾರು ಮಾತ್ರ ಕೇಳ್ತಾ ಇಲ್ಲ ಅನ್ಸುತ್ತೆ. ಪದೇ ಇದನ್ನೇ ಇದ್ರ ಬಗ್ಗೆ ತಾಲೂಕು ಆಫೀಸ್ಗೆ ಅವರು ಅದು ಬಂದು ನೋಡ್ತೀವಿ ಅಂತ ಹೇಳ್ತಾರೆ, ಬಟ್ ಬರಲ್ಲ. ಈ ಸಮಸ್ಯೆ ಎಷ್ಟು ವರ್ಷದಿಂದ ಇದೆ? ಸುಮಾರು 4 ವರ್ಷದಿಂದ ಸರ್. 4 ವರ್ಷದಿಂದ ಬಗೆಹರಿಸಿಲ್ವಾ? ಏನು ಕೋರ್ಟಲ್ಲಿ ಇದೆ? ಏನು ವಿಚಾರ? ಕೋರ್ಟಲ್ಲಿ ಇದೆ ಸರ್. ಕೋರ್ಟ್ ಹೋಗಿದ್ದೀವಿ. ಯಾರು ನೀವು ಹೋಗಿದ್ದೀರಾ, ಅವ್ರು ಹೋಗಿದ್ದೀರಾ? ಅವ್ರು ಹೋಗಿದ್ದಾರೆ, ನಾವು ಹೋಗಿದ್ವಿ. ಈಗ ಪ್ರಕರಣ ಕೋರ್ಟಲ್ಲಿ ಪೆಂಡಿಂಗ್ ಇದೆಯಾ? ಈಗ ಪೆಂಡಿಂಗ್ ಇದೆ ಸರ್. ಪೆಂಡಿಂಗ್ ಇದೆ. ಪದೇ ಈ ಥರ ಮಾಡ್ತಿದ್ದಾರೆ ರೈತರು. ನೀವೆಲ್ಲ ಏನೇನು ಬೆಳೆ ಇಟ್ಟಿದ್ರಲ್ಲಿ? ಕಡಲೆ ಬೀಜ, ಟೊಮೊಟೊ, ರಾಗಿ, ಗೋಧಿ, ಕರ್ಬೂಜ ಇಲ್ಲೆಲ್ಲ ಇಟ್ಟಿದ್ದು ಸರ್. ನೀರಾವರಿ ಎಲ್ಲ ಇದೆಯಾ? ಯಾರು ಇಲ್ಲಿ ಇಟ್ಕೊಂತ ಇಲ್ಲ. ಆ ಸೈಡಾಗಿರೋವೆಲ್ಲ ನೀರಾವರಿ ಸರ್. ಕೆರಳು ಅಂದ್ರೆ ಕರ್ಬೂಜ ಎಲ್ಲ ನಾಶ ಮಾಡ್ತಾ ಇದೆ. ಯಾರು ಬಂದಿಲ್ಲ, ಯಾರು ನೋಡಿಲ್ಲ. ನಮ್ಗೆ ಅವ್ನು ಓಡಿದ್ರೆ ಅವ್ನು ನಮ್ಮಲ್ಲೇ ಕೇಸ ಇಕ್ಕಿ ಕೋರ್ಟ್ಗೆ ಹಾಕ್ತಾರೆ. ಏನ್ ಮಾಡೋದು? ಯಾವ ರೀತಿ ಯಾರು ಬಂದ್ರೆ ಅವ್ರ ಮಾತನೇ ಹೇಳ್ತಾ ಇದ್ರು. ನಮ್ಮ ಮಾತ್ರ ಯಾರು ಮುಗಿಸ್ಕೊಳ್ತಾ ಇಲ್ಲ. ಇವಾಗ ಬಂದ್ರೆ ಅದೇ ನಾವು ಕೂಲಿ ಮಾಡ್ಕೊಂಡು ಬಂದ್ರೆ ಅಲ್ಲೇ ಕೋರ್ಟ್ ಹಾಕ್ತಾನೆ. ಕೋರ್ಟ್ ಹೋಗಿ ನಾವು ಏನು ಮಾಡೋದು? ನಮ್ಗೆ ಮಾತ್ರ ಕಾಸಿಲ್ಲ. ನಮ್ಗೆ 2 ಮಕ್ಕಳು, ಅವ್ರ ಸ್ಕೂಲ್ ಫೀಸ್ ಕಟ್ಟದ, ಅವ್ನು ಕೋರ್ಟ್ ಇಕ್ಕೋದ. ನಾನು ಬರ್ತಾರೆ, ಅವ್ರ ಮೇಲೆ ಕೋರ್ಟ್ ಹಾಕ್ತಾನೆ. ಅವ್ನಿಗೇನು ಕೆಲಸ ಇಲ್ಲ. ಅವ್ರ 3 ಮಕ್ಕಳು ಅವ್ರು ದುಡ್ತಾರೆ, ಅವ್ರು ಕೊಡ್ತಾರೆ. ನಮ್ಗೆ ಯಾರು ಕೊಡೋರು? ನಮ್ಮ ಅಪ್ಪ ಮಮ್ಮ ಇಬ್ರು ಇಲ್ಲ ನಮ್ಗೆ. ಸಾಲ ಮಾಡ್ಬಿಟ್ಟು ನಾವು ಅಲ್ಲಿ ಮಾಡಕ್ಕೆ ನೈಟು ಎಲ್ಲ ನಾವೇ ಓದ್ಕೊಂಡು ಹೋಗ್ತೀವಿ ಸರ್. ನಾವು ಅಲ್ಲಿ ಒಬ್ರೊಬ್ರು ಹೋಗಕ್ಕೆ ಇಲ್ಲ. ಅಲ್ಲಿ ಈಗ ಇಲ್ಲಿ ತಹಸೀಲ್ದಾರ್ ಪೊಲೀಸ್ ಅವ್ರಿಗೆ ಹೇಳಿದ್ದೀವಿ, ತಹಸೀಲ್ದಾರ್ ಅರ್ಜಿ ಕೊಟ್ಟಿದ್ದೀವಿ. ಯಾರು ಇನ್ನ ಇಷ್ಟು 3 ವರ್ಷ ಆಯ್ತು ಇಲ್ಲ, ಯಾರು ಬಂದು ನಮ್ಗೆ ದಾರಿಗೆ ತರ್ಸಿಲ್ಲ. ಅಲ್ಲೇ ಅಲ್ಲ, ಇವತ್ತು ನೀವೇ ಹಾಕಿದ್ದನ್ನೆಲ್ಲ ಕಳ್ಳೆ ಹಾಕಿರೋದು ಅಂತ ಏನ್ ಮಾಡ್ಬೇಕು ಸರ್? ಇವತ್ತು ಬಂದಿದ್ರು, 3 ದಿನ ಕೋರ್ಟ್ ಅಲ್ಲಿ ಬಂದವರೆಗೂ ಅಲ್ಲಿ ತಗ್ಸ ಅಂತ ತಗ್ಸಿಲ್ಲ. ಅವರು ಬಂದ್ರು, ನೋಡ್ಕೊಂಡ್ರು, ಹೋದ್ರು. 3 ದಿನ ಡೇಟ್ ಹಾಕ್ತಾರೆ.
ಕೇಳಿಸ್ಕೊಂಡ್ರಲ್ಲ ಬಾಧಿತರ ಅಳಲನ್ನ. ಈಗಲಾದರೂ ಪಾವಗಡ ತಾಲೂಕಿನ ತಹಶೀಲ್ದಾರ್ ವೈ ರವಿಯವರು ಈ ಒಂದು ಸಮಸ್ಯೆಯನ್ನು ಯಾವ ರೀತಿ ಬಗೆಹರಿಸ್ತಾನೆ ಅನ್ನೋದನ್ನು ನಾವು ನೀವೆಲ್ಲ ಕಾದು ನೋಡೋಣ. ಇನ್ನು ಗ್ರಾಮದ ಇಷ್ಟೆಲ್ಲ ರೈತರಿಗೆ ತನ್ನ ಜಮೀನಿನ ಮೂಲಕ ಹಾದು ಹೋಗಲು ದಾರಿ ಬಿಡದೆ గుండకల్లు సుబ్రాయప్ప ಹೇಳೋದೇ ಬೇರೆ. ఉండేది 3 ఎకరాలు 60 ఎకరాల జమీన్ ఉంది. మా 3 ఎకరాల్లో కావాలంటే మేమేం చేస్తాం? ಇದು ರಸ್ತೆ ಇಲ್ವಾ? ఏమే ಈ పంచాయతీ ರಸ್ತೆ ಅಂತ ಬರುತ್ತಲ್ಲ, ನಕಾಶೆ ರಸ್ತೆ లేదు సార్, మా దాంట్లో ఏమీ లేదు. నకాశలో కానీ పానీలో కానీ పట్టాలో కానీ ఏమీ లేదు. ಈಗ ಆ ಕಡೆ ರೈತರು ಹೋಗ್ಬೇಕಂದ್ರೆ ಯಾವ కಡೆಯಿಂದ ಹೋಗ್ಬೇಕು? దా ఉంది సార్ వాళ్ళకి, ಬೇರೆ ದಾರಿ ಇದೆ. ఇదే ఉంది నకాశే బొండుతాడు. ఒక 12 అడుగులు దా ఉంది. 12 అడుగులు దాడు ఇడిచిపెట్టి మాకు చక్కగా కావాలంటే అట్లయితుంది. ఇప్పుడు ఇల్లు కట్టింటావు. ಎಷ್ಟು ದಿನದಿಂದ ಓಡಾಡ್ತವ್ರೆ ಅವರು? ಎಷ್ಟು ವರ್ಷದಿಂದ ಓಡಾಡ್ತವ್ರೆ వాళ్ళు ఇప్పుడు 40-30 ఏళ్ళ మంటే మమ్మల్ని దొరికాన్ని చేసి కోర్టుకు పెడతానే ఉన్నాము. తిరిగి ఇడ్రు ಕೋರ್ಟ್ ಯಾರು ನೀವು ಹಾಕ್ತಿರೋದು ಅವರಾ? నేను పెడతా ఉండేది. ನೀವು ಬಿಡ್ತಾರೆ. కోర్టులో ఆర్డర్ అయినట్లల్లా మూసేస్తా ఉన్నాడు. ಏನು ಹೆಸರು ನಿಮ್ಮದು? ಸುಬ್ರಾಯಪ್ಪ. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ, ಶೇರ್ ಮಾಡಿ, ಲೈಕ್ ಮಾಡಿ. ನಾನು ನಿಮ್ಮ ಸತ್ಯಾಲೋಕೆ ಸಂಪಾದಕರು, ಪಾವಗಡ ಪವರ್ ನ್ಯೂಸ್.